ತಾಂತ್ರಿಕ ದೋಷವೋ ಇಂಜಿನ್ ವೈಫಲ್ಯವೋ? ಸೊ ವಿಮಾನಕ್ಕೆ ಪಕ್ಷಿ ಡಿಕ್ಕಿ ಹೊಡೆದ ಪರಿಣಾಮವು ಎರಡೂ ಕೂಡ ನೋಡಬೇಕು. ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ ಅಂತಿದ್ದಾರೆ. ಕೊನೆಯ ಕ್ಷಣದಲ್ಲಿ ರೆಕಾರ್ಡ್ ಆಗಿದ್ದ ಪೈಲಟ್ಗಳ ಸಂಭಾಷಣೆ ಇರುತ್ತೆ, ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಆಗ ನಿಖರ ಕಾರಣ ಏನು ಅಂತ ತಿಳಿಯೋಕ್ಕೂ ಕೂಡ ಬ್ಲ್ಯಾಕ್ ಬಾಕ್ಸ್ ಸಹಕಾರಿಯಾಗುತ್ತೆ. ಸೊ ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ದು ತಿಳ್ಕೊಳ್ಳೋಕ್ಕೋಸ್ಕರ ತಾಂತ್ರಿಕ ದೋಷದಿಂದ ಅನಾಹುತವೋ ಅಥವಾ ವಿಮಾನಕ್ಕೆ ಪಕ್ಷಿ ಡಿಕ್ಕಿ ಹೊಡೆದ ಪರಿಣಾಮವೋ ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿಮಾನದ ಪ್ರತಿಯೊಂದು ಅವಶೇಷಗಳು ಕೂಡ ಬೇಕಾಗುತ್ತೆ. ಕಾರಣ ಅಲ್ಲಿ ಬ್ರಿಟನ್ ಪ್ರಜೆಗಳಿದ್ದಾರೆ, ಅಲ್ಲಿರುವಂಥ ಅಧಿಕಾರಿಗಳು ಕೂಡ ಬರ್ತಾರೆ, ಅವರು ಚೆಕ್ ಮಾಡ್ತಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಬೇರೆ ಕಡೆಯಿಂದನೂ ಬರ್ತಾರೆ ಅಂತ ಆಗಲೇ ಹೇಳ್ತಾ ಇದ್ರು. ಸೊ ಎಲ್ಲರೂ ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಆಮೇಲೆ ಆ ಕಂಪ್ನಿ ಇರುತ್ತಲ್ಲ, ಬೋಯಿಂಗ್ ಕಂಪ್ನಿ ಏನಿದೆ, ಅವರು ಟೀಮು ಕೂಡ ಬರುತ್ತೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಆ ವಿಮಾನದ ಪ್ರತಿಯೊಂದು ಅವಶೇಷಗಳು ಕೂಡ ಸುಟ್ಟು ಹೋಗಿದ್ರೂ ಕೂಡ ಅವುಗಳನ್ನೆಲ್ಲ ಒಂದೇ ಕಡೆಗೆ ಸಂಗ್ರಹಿಸಿ ತದನಂತರ ತನಿಖೆ ಎಲ್ಲ ಸಂಪೂರ್ಣವಾದ ನಂತರ ಅವುಗಳನ್ನು ಬಿಸಾಕ್ತಾರೆ. ಅಲ್ಲಿಯವರೆಗೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳನ್ನೆಲ್ಲ ಕಂಡುಕೊಂಡೆಲ್ಲ ಚೆಲ್ಲಕ್ಕೆ ಹೋಗೋದಿಲ್ಲ, ಬಿಸಾಕೋಕ್ಕೂ ಹೋಗೋದಿಲ್ಲ. ಸೊ ಈ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಆ ಘಟನಾ ಸ್ಥಳಕ್ಕೆಲ್ಲ ಭೇಟಿಯನ್ನು ಕೊಟ್ಟರು. ಅದರಿಂದ ಏನಾಗಬೇಕಾಗಿಲ್ಲ, ಬಟ್ ಅಲ್ಲಿರುವಂಥ ಅಧಿಕಾರಿಗಳು ಪ್ರಧಾನಿಗಳೇ ಬಂದಿದ್ದಾರೆ ಅಂತ ಸ್ವಲ್ಪ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿ ಕೆಲಸವನ್ನು ಮಾಡ್ತಾರೆ. ಇಲ್ಲಾಂದರೆ ಮೈ ಮರ್ಕೊಂಡು ಕೂತ್ಕೊಳ್ತಾರೆ, ಏನಾಗುತ್ತೆ ಬಿಡು ಮುಗಿದೋಯ್ತಲ್ಲ ಅಂತ ಹೇಳೋ ರೀತಿಯಲ್ಲಿ. FSL ಟೀಮ್ ಕೂಡ ಸ್ಥಳಕ್ಕೆ ಬಂದಿದೆ ಅಂತಿದ್ದಾರೆ. ವಿಮಾನದ ಪ್ರತಿಯೊಂದು ಅವಶೇಷಗಳನ್ನು ಕೂಡ ಒಂದು ಕಡೆಗೆ ಸಂಗ್ರಹಿಸಿರ್ತಾರೆ. ಯಾವುದನ್ನು ಕೂಡ ಎಲ್ಲಿ ನಮ್ಮ ಈ ರಸ್ತೆ ಅಪಘಾತದಲ್ಲಿ ಕಾರನ್ನು ಅಲ್ಲೇ ರಸ್ತೆ ಬದಿಯಲ್ಲಿ ಬಿಸಾಕ್ ಹೋದಂಗೆ ನಮ್ಮ ಟ್ರಾಫಿಕ್ನವರು RTO ಅವ್ರ ಥರ ಮಾಡೋದಿಲ್ಲ. ಅವರು ಒಂದು ಕಡೆಗೆ ಸಂಗ್ರಹಿಸ್ತಾರೆ, ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಪೂರ್ಣವಾಗುವವರೆಗೂ ಕೂಡ. ಎಲ್ಲಿ ಸಂಗ್ರಹಿಸ್ತಾ ಇದ್ದಾರೆ, ಅದೇ ಜಾಗದಲ್ಲ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪರ್ಟಿಕ್ಯುಲರ್ ವಿಮಾನದ ಅವಶೇಷಗಳನ್ನು? ಅರುಣ್ ನೋಡಿ, ಇನ್ನೂ ಕೂಡ ವಿಮಾನದ ಅವಶೇಷಗಳನ್ನು ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇಲ್ಲ. ಕೇವಲ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಫಾರೆನ್ಸಿಕ್ ಅವರು ಬಂದು ಪ್ರಮುಖವಾಗಿ ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಸಂಗ್ರಹಿಸಬೇಕಾಗುತ್ತೆ, ಅದರಲ್ಲೂ ಕೂಡ ವಿಶೇಷವಾಗಿ ಬ್ಲ್ಯಾಕ್ ಬಾಕ್ಸ್ ಏನಿರುತ್ತೆ ಅದನ್ನು ಪತ್ತೆ ಹಚ್ಚಿ ಅದನ್ನು ಸಂಗ್ರಹಿಸಿಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ನಾನು ದೃಶ್ಯಗಳಲ್ಲೂ ಕೂಡ ನೇರವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ನೋಡಿ, ಇಲ್ಲಿಂದ ಹಾರ್ಡ್ಲಿ ಒಂದು 100 ಮೀಟರ್ ದೂರದಲ್ಲಿ ಫಾರೆನ್ಸಿಕ್ ತಂಡಗಳು ಮತ್ತೆ DGCIನ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಆ ಭಾಗದಲ್ಲಿ ಉಪಸ್ಥಿತರಿರುವಂಥದ್ದು. ಅಲ್ಲಿಂದ ಕೇವಲ ಒಂದು 10 ರಿಂದ 15 ಮೀಟರ್ ದೂರದಲ್ಲಿ ನಮಗೆ ಸ್ಪಷ್ಟವಾದಂಥ ವಿಜುವಲ್, ಅಂದರೆ ಈ ಒಂದು ಫ್ಲೈಟ್ ಹೇಗೆ ಕ್ರಾಶ್ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಆ ಸ್ಥಳದಲ್ಲಿರುವಂಥ ಅಧಿಕಾರಿಗಳೆಲ್ಲರೂ ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ತೆರಳಿ ಅಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ, ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಒಂದು ತಾಂತ್ರಿಕ ದೋಷದಿಂದ ಈ ಒಂದು ಫ್ಲೈಟ್ ಕ್ರಾಶ್ ಆಗಿದೆ ಅನ್ನುವಂಥದ್ದು. ತಾಂತ್ರಿಕ ದೋಷ ಅಂದರೆ ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ ಮತ್ತೆ ನಿರ್ದಿಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳಾಗಬಾರ್ದು ಅಂದ್ರೆ ಆದಂತಹ ಘಟನೆಗಳು ಆದಂತಹ ತಪ್ಪಿನಿಂದ ಪಾಠವನ್ನು ಕಲಿಬೇಕಾಗುತ್ತೆ. ಸೊ ಹೀಗಾಗಿ ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನು ನಿರ್ದಿಷ್ಟವಾಗಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು. ನೋಡಿ, 3-4 ಆಯಾಮಗಳಲ್ಲಿ ಈ ಒಂದು ಘಟನೆಯನ್ನ ಅಂದಾಜು ಮಾಡಲಾಗ್ತಾ ಇದೆ. ಒಂದು ಪೈಲಟ್ನ ಸಮಸ್ಯೆ ಏನಾಯಿತು, ಪೈಲಟ್ನ ತಪ್ಪಿನಿಂದ ಏನಾದರೂ ಆಗಿದೆಯಾ ಅನ್ನುವಂಥದ್ದು. ಪೈಲಟ್ಗೂ ಕೂಡ ಸುದೀರ್ಘವಾದಂಥ ಅನುಭವ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ತಪ್ಪು ಆಗಬಹುದಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸ. ಮತ್ತೊಂದು ಕಡೆ 2 ಇಂಜಿನ್ಗಳು ಏಕಕಾಲಕ್ಕೆ ಸಾಮಾನ್ಯವಾಗಿ ಫೇಲ್ ಆಗಲ್ಲ. ಈ ಒಂದು ಘಟನೆಯಲ್ಲಿ ಯಾವ ರೀತಿ ಆಗಿದೆ, ಇಂಜಿನ್ ಫೇಲ್ಯೂರ್ ಏನಾದರೂ ಆಗಿದೆಯಾ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂಥ ಕೆಲಸ. ಇದನ್ನು ಹೊರತುಪಡಿಸಿ ಏನಾದರೂ ಟೆಕ್ನಿಕಲ್ ಎರರ್ ಬಂದಿದೆಯಾ ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂಥ ಕೆಲಸ ಒಂದು ಕಡೆ ಆದರೆ, ನೋಡಿ, ವಿಮಾನ ಟೇಕಪ್ ಆಗೋದ್ರಿಂದ ಹಿಡಿದು ಲ್ಯಾಂಡ್ ಆಗೋವರೆಗೂ ಕೂಡ ಅಲ್ಲಿಗೆ ATC ಜೊತೆಗೆ ಪೈಲಟ್ ಏನು ಕಮ್ಯುನಿಕೇಟ್ ಮಾಡ್ತಾರೆ ಅದೆಲ್ಲವೂ ಕೂಡ ದತ್ತಾಂಶಗಳು ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಆ ದತ್ತಾಂಶಗಳನ್ನು ಪತ್ತೆ ಹಚ್ಚುವಂಥ ಕೆಲಸ, ಆ ಬ್ಲಾಕ್ ಬಾಕ್ಸನ್ನು ಪತ್ತೆ ಹಚ್ಚಿ ಅದನ್ನು ಅದರಲ್ಲಿರುವಂಥ ಮಾಹಿತಿಗಳನ್ನು ಡಿಕೋಡ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಈ ಎಲ್ಲ ಪ್ರಯತ್ನಗಳ ಬಳಿಕ ಈ ಒಂದು ಅವಘಡಕ್ಕೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ. ಇವತ್ತು ಇಡೀ ದಿನ ಇದೇ ರೀತಿಯಾದಂಥ ಚಟುವಟಿಕೆಗಳು ಈ ಭಾಗದಲ್ಲಿ ನಡೀಬಹುದು. ಇದಾದ ಬಳಿಕ ನಾಳೆಗೆ ಈ ಒಂದು ಪಳಿಯುಳಿಕೆಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂಥದ್ದು ಅಥವಾ ಸ್ಥಳಾಂತರಿಸುವಂಥ ಕೆಲಸವನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುತ್ತೆ. ಅದನ್ನು ಎಲ್ಲಿ ಅಂದರೆ ಅಹಮದಾಬಾದ್ ಏರ್ಪೋರ್ಟ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ಅದನ್ನು ಸ್ಟೋರ್ ಮಾಡಿಡುವಂಥ ಸಾಧ್ಯತೆಗಳಿದ್ದಾವೆ. ಸಾಕ್ಷ್ಯಗಳನ್ನು ಏನು ಅಗತ್ಯವಾಗಿ ಬೇಕಾಗುತ್ತೆ, ಎಲೆಕ್ಟ್ರಾನಿಕ್ ಸಾಧನಗಳು ಲೈಕ್ ಬ್ಲಾಕ್ ಬಾಕ್ಸ್ ಏನಿದೆ ಆ ರೀತಿಯಾದಂಥ ಸಾಧನಗಳನ್ನು ಫಾರೆನ್ಸಿಕ್ ಅಧಿಕಾರಿಗಳು, DGC ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ಹೊರತುಪಡಿಸಿ ಇಡೀ ವಿಮಾನದ ಪಳಿಯುಳಿಕೆಗಳೇನಿದೆ ಅದನ್ನು ವಿಮಾನ
ನಿಲ್ದಾಣದ ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಸ್ಟೋರ್ ಮಾಡಿಡುವಂಥ ಸಾಧ್ಯತೆಗಳನ್ನು ಕೂಡ ಸದ್ಯಕ್ಕೆ ನಾವು ನಿರೀಕ್ಷೆ ಮಾಡಬಹುದು. ಅದಾದ ಬಳಿಕ ಇಡೀ ಘಟನೆಗೆ ಏನು ಕಾರಣ ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡ್ತಿದ್ದಾರೆ. ಸದ್ಯಕ್ಕೆ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ದೃಷ್ಟಿಯಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಎಲ್ಲ ರೀತಿಯಾದಂಥ ತನಿಖಾ ತಂಡಗಳು ಕೂಡ ಈ ಒಂದು ಘಟನಾ ಸ್ಥಳದಲ್ಲಿ ಉಪಸ್ಥಿತರಿದ್ದು ಇಲ್ಲಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗಷ್ಟೇ ಬಂದಿದ್ರು. ಅವರು ಕೂಡ ಘಟನೆ ಹೇಗಾಯಿತು ಅನ್ನುವಂಥದ್ರ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.